ಅವಳಿಗೆ ಅಷ್ಟು ಮನ್ಸು ಬಂದಿದ್ಲು ಅಂದ್ರೆ ನೀನ ಮದುವೆ ಆಗಿ ಹೋಗಲ್ಲ ಕರ್ಕೊಂಡೋಗಿ. ಮತ್ತೆ ಯಾಕೆ ನನ್ನ ಮಗನ ಅಂಟ್ಯಾಕೆ ಬಂದಿದ್ದಿ? ಯಾಕೆ ನಾಳೆ ಅವ್ರ ಅವ್ವ ಅವರಪ್ಪ ಕಂಪ್ಲೇಂಟ್ ಏನಾರು ಮಾಡಿದ್ರಂದ್ರೆ ಯಾಕೆ ನನ್ನ ಮಗನ ಸಿಗಿಸ್ಬೇಕಂತ ಮಾಡ್ಯಾನಲ್ಲ? ಯಮ್ಮ ಹಂಗೆ ಹೋಗಿ ಪಾಗಿ ಮದುವೆ ಆಗೋದಾಗಿದ್ರೆ ಇಲ್ಲಿ ತನಕ ಬರ್ತಿದ್ದೆ ಇಲ್ಲ ನಾನು ಯಾವಾಗೋ ಕರ್ಕೊಂಡು ಹೋಗಿ ಮದುವೆ ಆಗ್ಬಿಡ್ತಿದ್ದೆ. ಆದ್ರೆ ಹಂಗೆ ಬೇಡ, ಹಿರಿಯರು ಒಪ್ಪಿ ಮದುವೆ ಮಾಡಲಿ ಅಂತೇಳಿ ನಿಂತ್ಕೊಂಡೇನು ಗೊತ್ತೇನು? ನನ್ನ ಫೀಲಿಂಗ್ ಅರ್ಥನ ಮಾಡ್ಕೊವಲ್ಲಲ್ಲ ಬೇ ಅಮ್ಮ ನೀನು. ಏನು ಅರ್ಥ ಮಾಡ್ಕೊಳದ ಏನ? ಹೋಗತ್ತಾಗ. ಅಲ್ಲಲ್ಲ, ನೀ ಹಿಂಗ ಅನ್ನೋದು ಆ ಹುಡಿ ನೋಡಿದ್ರೆ ಹಂಗ ಅನ್ನೋದು, ಮತ್ತೆ ಏನ್ ಮಾಡೋದಪ್ಪ ಈಗ ಮುಂದೆ? ಇದಕ್ಕೆ ದಾರಿ ಏನ? ಯಾಕ ನೀ ಹೆಂಗೆ ಹೇಳ್ತಿ ಹಂಗೆ ನೋಡವ. ನೀ ಯಾವ ದಾರಿ ತೋರಿಸ್ತಿದ್ದ ಆ ದಾರ್ಯಾಗ ಹೋಗ್ಕನ್ ನಾನು. ನನಗಂತೂ ಏನು ತಿಳಿವಲ್ದು, ಏನು ಮಾಡ್ಬೇಕು ಅನ್ನೋದು ತಲೆ ಕೆಟ್ಟಂಗೆ ಆಗ್ಬಿಟ್ಟತಿ. ಅಲ್ಲ ಸುಳೆ ಮಗನ, ನೀನು ಇತ್ತಾಗ ಹುಡುಗಿನಾರ ಬಿಡು, ಇಲ್ಲ ಇತ್ಲಾಗ ನೀ ಮಾಡಕತ್ತಿರ ಕೆಲಸನಾರ ಬಿಟ್ಟು ಸುಮ್ಮನೆ ಯಾವ್ದಾರ ಒಂದು ವ್ಯಾಪಾರನಾರ ಚಲೋ ಮಾಡು. ಆಕೆ ಬಾಯ್ ಬಿಟ್ಟು ಹೇಳಾಳಿಲ್ಲ ನೀ ವ್ಯಾಪಾರ ಮಾಡಿದ್ರೆ ಮದುವೆ ಆಕ ನಿನ್ನ ಅಂತಂದು. ಮತ್ತು ನಿನಗೆ ಅದನ್ನು ಬೇಕು ಇದನ್ನು ಬೇಕು ಅಂದ್ರೆ ಹೆಂಗಾಕತ್ತಪ್ಪ? ಯಾವ್ದಾರ ಒಂದು ಬಿಡ್ಬೇಕು, ಏನಾರ ಒಂದು ಬಿಟ್ರೆ ಏನಾರ ಒಂದು ಸಿಗ್ತೈತಿ. ಹಂಗದ ನೀನು ಅದನ್ನು ಇರಲಿ ಇದನ್ನು ಇರಲಿ ಅಂದ್ರೆ ಅದು ಇಲ್ಲ ಇದು ಇಲ್ಲ ಆಕತ್ ನೋಡ ಆಮೇಲೆ. ಅಲ್ರಿ ಅಣ್ಣಾರ, ಇವನಿಗೆ ಭಿಕ್ಷೆ ಬೇಡದ್ರಾಗಿದ್ದನ ಲಕ್ಷ ಗಳಿಸ್ತಾನೆ ಅಂತಾನ. ಇವನು ಈ ಕೆಲಸ ಎಲ್ಲ ಬಿಡ್ತಿದ್ದಾನೇನ್ರಿ? ಬಿಟ್ಟಿರ್ಬೇಕಾರ ಹುಡುಗಿನ ಬಿಡ್ಬೋದು ನೋಡ್ರಿ ಅವನು, ನನಗೆ ಅನ್ಸ ಮಟ್ಟಿಗೆ. ಅದ ಅಂತಾನವ ಹೂವ, ಇವನಿಗೆ ಒಂದಲ್ಲ ಅಂದ್ರೆ 9 ನಮ್ನಿ ಉಳಿತಾಯ ಅದಾವು, ಇದನ್ ಬಿಟ್ಟು ಏನ್ ಮಾಡ್ತಾನಂತಾಗ? ಇಲ್ಲ ಮಾವ, ಮೊದ್ಲೆಲ್ಲ ಹಂಗೆ ಇತ್ಬಿಡು ತಲೆಯಾಗ ವಿಚಾರ. ಈಗ ಹಂಗೇನಿಲ್ಲ. ನನಗೆ ನನ್ನ ಹುಡುಗಿನ ಸಿಗ್ತಾಳ ಅಂದ್ರೆ ಇದನ್ನು ಬಿಟ್ಟು ಬೇರೆ ಕೆಲಸ ಮಾಡಕ್ಕೆ ತಯಾರದನಿ. ಏನಾರ ಒಂದು ದಂಧೆ ನೀನು ಹಚ್ಕೊಡ್ಬೇಕು ನೋಡಪ್ಪ. ಇದೇನು ಲೇ ಮರಯ್ಯ, ರನ್ ಮುಂಡಿ ಶಾಂಪು ಗಂಟು ಬಿದ್ದಂಗೆ ಆತಲ್ಲ. ಎಲ್ಲದಕ್ಕೆ ನೀನ ನೋಡ್ಮಾವ, ಎಲ್ಲದಕ್ಕೆ ನೀನ ಮಾಡಮಾವ ಅಂತಂದ್ರೆ ಇದು ಯಾವಾಗಿಂದ ಗೋಳಲ್ಲೇ ನನಗೆ? ಯಾವ ಜನ್ಮದ ಕರ್ಮನ ನೋಡ್ಪ ಇದು. ಯಾವಾಗ ನೀನು ಋಣ ತಿಂದಿದ್ನೇ ಏನ? ಆತಗ ಯಾವ್ದಾರ ಒಂದು ವ್ಯಾಪಾರ ಮಾಡೋಂತಂತ ನಡಿ. ಮೊದ್ಲು ಆ ಹುಡುಗಿನ ಮಾತಾಡಿಸಿ ಏನನ್ನೋದು ನೋಡ್ಕೊಂಬರೋಣ. ಮತ್ತೆ ಹೆಂಗೋ ಮದುವೆನ ಆಗಾಕತ್ತಾರ. ನನಗನ್ಸೋ ಮಟ್ಟಿಗೆ ನೀ ಸುಮ್ಮನೆ ಬಿಡೋದ ಉತ್ತಮ ಅನಿಸ್ತೈತಪ್ಪ. ಆದ್ರೆ ನೀ ನೋಡಿದ್ರೆ ಬಿಡಾಕ್ತಾ ಇರಲ್ಲ. ಅವ್ರ ಮನ್ಯಾಗ ಕೇಳೋಣ ನಡಿ, ಏನು ಹೇಳ್ತಾರ. ಅಯ್ಯೇ ಅಲ್ರಿ, ಏನ್ ಶಾಣ ಇದ್ದೀರಿ ನೀವು? ತೀರ ಬೆಳಕ್ ಕರೆದ್ರೆ ಮದುವೆ ಇಟ್ಕೊಂಡಾರ, ಈಗ ಹೋಗಿ ಮದುವೆ ನಿಲ್ಲಿಸ್ರಿ ಅನ್ನಕತ್ತೇನ? ಹೊಳ್ಳಿ ಅವ್ರು ನಿಮ್ಮ ಮನೆ ಮದುವೆ ಆದ್ರೆ ಹಿಂಗೆ ಮಾಡ್ತೀರಿ ಏನೋ ಅಂತ ನಮ್ಮನ್ನ ಒಂದು ಮಾತು ಕೇಳಿದ್ರೆ ಮರ್ಯಾದೆ ಇರ್ತೈತೆ ನಮಗೆ? ನೀವು ಮಾಡೋದಂತ ಬ್ಯಾಡ್ ಬಿಡ್ರಿ. ಅವ್ನು ಕೊಟ್ಟಾಗ್ಯಾನ ಹಂಗ, ಅವನು ಎಲ್ಲ ಮುಗಿದ್ಮ್ಯಾಗ ಬಂದಾನ. ಈಗೇನು ಮಾಡ್ಬೇಕು ಬಿಡು, ಹೆಂಗ ಇದ್ದಂಗೆ ಆಗೋಲ್ದಕ್ಕ. ಏಕ ನೀನ ಈ ಮಾತು ಹೇಳಕತ್ತಿರೋದು? ಛೇ, ನನಗೆ ನಮ್ಮಕ್ಕ ಸಪೋರ್ಟ್ ಅದಾಳ ಅಂತ ನಾನು ಬಂದಿಲ್ಲ ತನಕ. ನನಗೆ ನಮ್ಮ ಮಾವರ ಸಪೋರ್ಟ್ ಮಾಡಿದ, ಆದ್ರೆ ಅಕ್ಕನ ಸಪೋರ್ಟ್ ಸಿಗ್ಲಿಲ್ಲ ನೋಡಿ ಈ ಸಲ. ನಾನಾ ಹಲ್ಕಟ್ಬೇಡ. ಈಗ ಇನ್ನೊಂದು ಮಾತಾಡಿದೆ ಆದ್ರೆ ನೋಡು, ಕಾಲನು ಕೈಯ ಬರ್ತಾವು ಮಗನ. ಯಾರ ಮಕ್ಕಳ ಮದುವೆ ಆದ್ರೂ ಅಷ್ಟೇ ಹೋಗಿ ಹಂಗೆ ನಿಲ್ಲಿಸ್ಬಾರ್ದು. ನಡೆಯಕತ್ತಿರ ಮದುವೆನ ಅಷ್ಟಿತ್ತಂದ್ರೆ ಅಡ್ವಾನ್ಸ್ ಆಗಿ ಬಂದು ನೀನು ಹೇಳ್ಕೇಬೇಕು, ನಾನ ಮದುವೆ ಕಣ್ರಿ ಅಂತಂದು. ಹಂಗ ನಡೆ ಮದುವೆ ನಿಲ್ಸಿದ್ರೆ ಮರ್ಯಾದೆ ಏನದು? ಓಕೆ, ಏನಂತ ಇಲ್ಲಿಂದ ನೀನು? ಮಹದೇಶ, ಆರಾಮದೀಯ? ನನ್ನ ನೋಡಕ್ಕೆ ನಮ್ಮ ಮನೆ ಬರ್ತಿ ಅಂತ ಮಾಡಿದ್ರೆ ನೀನು ಇಲ್ಲಿ ಬಂದಿಯಲ್ಲ, ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿನ ಇಲ್ಲ. ಹೋಗು, ನಾನು ಮಾತಾಡ್ಸ್ಬೇಡ ನೀನು. ಐಸು ನೀನಾ? ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಿದ್ದಿ, ಆದ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಅದಕ್ಕಾಗಿನ ಮದುವೆ ಆಗೋಕೆ ಒಂದು ಮದುವೆ ಮಾಡ್ಕೊಳಕತ್ತಿದ್ದಿ ಗೊತ್ತೇನ? ಯಾರು ಹೇಳಿದ್ದು ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಂದು? ನೀನೇ ಏನೇನಾರು ತಿಳ್ಕೊಂತಿದ್ದಿ. ಅಷ್ಟಕ್ಕೂ ನೀ ಹೋದ ಹೋಗೇ ಬಿಟ್ಟು ನಾನು ಎಲ್ಲಿ ಅಂತ ಹುಡುಕ್ಲಿ ನಿನ್ನ ನಂಬರ್ ಬೇರೆ ಕಳೆದು ಹೋಗೈತೆ ನನ್ನ ಅಂತೇಲಿಲ್ಲ. ಅದು ನನ್ನ ಫೋನು ಕೆಟ್ಟು ಹೋಗಿತ್ತು, ಹಂಗಾಗಿ ನಂಬರ್ ಇರಲಿಲ್ಲ. ಯಾಕೆ ಸುಳ್ಳು ಮಾತಾಡ್ತಿದ್ದಿ? ನಂಬರ್ ಇದ್ದಿಲ್ಲ ಅಂತ. ನಿನ್ನ ಕಡೆ ನಂಬರ್ ಇಲ್ಲ ಬಿಡು. ನಾ ಫೋನ್ ಹಚ್ಚಿದಾಗಾರ ಕರೆಕ್ಟಾಗಿ ಮಾತಾಡ್ಬೇಕಾ? ಮನೆ ನಂಬರಿಗೆ ಫೋನ್ ಹಚ್ಚೇನಿ ನಾನು. ನೀನೇನಂದೆ ಅವಾಗ? ನೀನು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ನಮ್ಮಪ್ಪ ನಮ್ಮವ್ವ ಎಲ್ಲಿ ತೋರಿಸ್ತಾರೋ ಅಲ್ಲೇ ಮಾಡ್ಕೊತಾನೆ, ಅವನು ನಿನಗಿಂತ ಸೌಕರ್ಯದನ, ಭಿಕ್ಷೆ ಬೇಡಂಗಿಲ್ಲ, ಹಂಗೆ ಹಿಂಗೆ ಅಂತಂದು ಮಾತಾಡಲಿಲ್ಲ ನೀನು. ಮತ್ತು ಈಗ ನೋಡಿದ್ರೆ ನನ್ನ ಮೇಲೆ ತಪ್ಪಾಗ್ತೇನ? ಅವ್ವ ನೋಡಬಾರ್ದ ನಿನ್ನ? ಎಷ್ಟೆಲ್ಲ ಸುಳ್ಳು ಮಾತಾಡೋದು ಕಲ್ತ್ಬಿಟ್ಟಿಯಲ್ಲ ಈಗ. ಆದ್ರೆ ಮೊದಲೇ ನಂಗೆ ಇಲ್ಲಿ ಬಿಡ ನೀನು ಮಹದೇಶ. ಭಾಳ ಅಂದ್ರೆ ಭಾಳ ಬದಲಿ ಆಗಿದ್ದಿ. ನಾನು ನಿನ್ನ ಜೊತೆ ಮಾತಾಡೇ ಇಲ್ಲ ಗೊತ್ತೇನ? ನೀನು ಅವತ್ತು ನನಗೆ ಹೇಳಿ ಹೋಗಿದ್ದೆಲ್ಲ, ನಾ ಮನೆಯೆಲ್ಲ ಹಿಡೋದಾದ್ಮೇಲೆ ಬಂದು ಬೆಟ್ಟಕ್ಕನೆ ಅಂತಂದು ವಾಪಸ್ ನೀನು ಬಂದಿಲ್ಲ, ನಿನ್ನ ಜೊತೆ ಮಾತು ಆಡಿಲ್ಲ ನಾನು. ಹೌದಾ? ಮತ್ತು ನಾ ಫೋನ್ ಮಾಡಿದಾಗೆಲ್ಲ ನನ್ನ ಜೊತೆಗೆ ಯಾರು ಮಾತಾಡ್ತಿದ್ರು? ನನಗೇನೋ ಇಲ್ಲೇನೋ ಆಗೈತಿ ಗಡ್ಬಡ. ಅಲ್ಲ ಹುಡುಗಿ, ಮದುವೆ ಇಟ್ಕೊಂಡು ಹಿಂಗೆ ಓಡ್ ಬಂದಿಯಲ್ಲ, ನಿಮ್ಮಪ್ಪ ನಿಮ್ಮ ಅವ್ನ ಮರ್ಯಾದೆ ಎದಕ್ಕೆ ಬರ್ತೈತೆ ಅದು? 3 ಕಾಸಿಗೆ ಹರಾಜಾಗಂಗಿಲ್ಲ. ಹೋಗಿ ನಡಿ, ಸುಮ್ಮನೆ ಹೋಗಿ ಮದುವೆ ಮಾಡಿಕೆ. ಹಂಗೆ ಮದುವೆ ಚಪ್ಪರದಿಂದ ಎದ್ದು ಬರಬಾರ್ದು ಹೆಣ್ಮಕ್ಳು. ಆಂಟಿ, ಯಾರು ಹೇಳಿದ್ದು ನನ್ನ ಮದುವೆ ಅಂತಂದು? ನನ್ನ ಮದುವೆ ಇಲ್ಲ ಇವತ್ತು. ಅಲ್ಲ, ಇವನ ಜೊತೆ ಓಡ ಹೋಗ್ಬೇಕಂತಂದು ಎಷ್ಟು ಸುಳ್ಳು ಹೇಳ್ತೀಯಲ್ಲ ನೀನು? ಮದುವೆನ ಇಲ್ಲ ನಂದು ಅಂತಂದು ನಿಮ್ಮಪ್ಪ ನಿಮ್ಮ ಅವನ ಹೇಳ್ಯಾರ ನಮಗೆ ಮದುವೆ ಐತೆ ನಮ್ಮ ಮಗಳದು ಅಂತಂದು. ನೀನು ಹುಡಿದ್ರೆ ಇಲ್ಲ ಅಂತೀವ. ಯಾಕೆ ಊರ ಮುಂದಿನ ಚೌಟ್ರಾಗಿಲ್ಲ ಮದುವೆ? ನಾವ ಖುದ್ದು ನೋಡ್ಕೊಂಬಂದೇವಿ, ಅದಕ್ಕೆ ನಾವ ಹೇಳಿದಿಲ್ಲ ತೆಕ್ಕಗೆ. ಅಯ್ಯೋ ಆಂಟಿ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿರಿ. ಮದುವೆ ಇರೋದು ನಂದಲ್ಲ, ನಮ್ಮ ತಂಗಿದು. ಅದೇ ನನಗಂದ್ರೆ ಬಿಡು ಮದುವೆ ಮಾಡ್ಕೆ ಅಂತಂದು. ನಾನು ಇವ್ರನ್ನ ಬಿಟ್ಟು ಯಾರನ್ನ ಮದುವೆ ಆಗಲ್ಲಪ್ಪ.
ಇರೋದಾದ್ರ ಇವ್ರ ಜೊತೆಗಿನ ಜೀವನ ಪೂರ್ತಿ, ಇಲ್ಲಾಂದ್ರೆ ಒಬ್ಬಂಟಿಯಾಗಿ ಇದ್ದು ಬಿಡ್ತೇನೆ ನಾನು. ಬಾ 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 ಬಾರಿ ಐತ್ ಬಿಡಪ್ಪ, ಜನ್ಮದ ಜೋಡಿ. ಜನ್ಮದ ಅನುಬಂಧ. ಹಾ, ನನಗೆ ಈಗ ಬಗೆಹರಿತ್ ನೋಡ್ರಿ. ನಿಮ್ಮ ಜೊತೆಗೆ ನಮ್ಮ ತಂಗಿ ಮಾತಾಡಿರ್ಬೇಕು, ಅದಕ್ಕೆ ಆಕೆ ಅಷ್ಟೆಲ್ಲ ಮಾತಾಡ್ಯಾಳ. ಆಕೆ ಯಾವಾಗ ನನಗೆ ಹೇಳಿಲ್ ಬಿಡು. ನಿಮ್ಮ ಹೆಸರೇನ್ರ ಕೇಳಿದ್ರೇನು ಫೋನ್ಯಾಗ? ಇಲ್ಲ, ನಾನು ಯಾಕೆ ಹೆಸರು ಕೇಳಕ್ಕೆ ಹೋಗ್ಲಿ? ನಿನ್ನ ಹೆಸರು ನನಗೆ ಗೊತ್ತಲ್ಲ. ನಾ ಹಂಗಾಗಿ ನೀವು ಒಬ್ಬಕ್ಕೆ ನಾನು ಇರೋದು ಬಿಡು ಮನ್ಯಾಗ ಅಂತಂದು ಮಾತಾಡ್ತಿದ್ದೆ ನಾನು ಅಷ್ಟೇ. ಆಕೆ ಇವತ್ತು ನಾನು ನೋಡಿಲ್ಲ ಹಂಗೆ ಹಿಂಗಂತ ಆಕೇನು ಮಾತಾಡಲಿಲ್ಲ. ನಾ ಮಾತಾಡಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡೋಕೆ ಅಷ್ಟೇ ಆಕಿ. ಏನೋ ಒಟ್ಟು ಎಲ್ಲ ಸಮಸ್ಯೆನೂ ಬಗೆಹರಿತಲ್ಲಪ್ಪ. ನಡಿ, ಅದ ಮದುವೆಗನ ನಿಮ್ಮದು ಒಂದು ಮದುವೆ ಆಗಿ ಹೋಗ್ಲತ್ತಾಗ ಆಗ ಖರ್ಚಿನಾಗ ಆಗಿಬಿಡ್ತೈತಿ. ಹಂಗಂತೀಯ ಮಾವ? ನಡಿ ಮತ್ತೆ ಹಾಗೆ ಬಿಡ್ಲಿ. ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ಊರೆಲ್ಲ ಗುಲ್ಲ ಅಂತೆ ಟಾಮ್ ಟಾಮ್ ಟಾಮ್. ರೀ ಥು, ಏನಪ್ಪ ನೀವಂತ ಸ್ವಲ್ಪನೇ ಇದನ್ನ ಇಲ್ಲಿ ನೋಡ್ರಿ ನಿಮಗೆ. ಮಾದೇಶ ಹೊಡಿತಲ್ಪ ಲಾಟ್ರಿ. ನಿನ್ನ ಕೆಲಸನ ಉಳಿತೆ, ಮತ್ತೆ ಬಿಸ್ನೆಸ್ ಮಾಡ್ಬೇಕನ್ನೋದು ಚಿಂತಿಲ್ಲ, ನಿನ್ನ ಉಳಿತಾಯನೂ ಉಳಿತೆ. ಮತ್ತೆ ನೋಡು, ನೀ ಇಷ್ಟಪಟ್ಟು ಹುಡುಗಿನ ನಿನ್ನ ಮದುವೆ ಆಗಕತ್ತಾಳ. ಹೋಗಿ ನಡಿ, ಇಂಥ ಸೌಭಾಗ್ಯ ಎಲ್ಲರಿಗೂ ಸಿಗ್ತತೇನ? ಏನೋ ನಸೀಬನ ಆಯ್ತು ಬಿಡು ನಿಂದು. ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ಉಯಿಗೋ ಜಾಲಿ ರೇಡ್ ಪೆಪೆಪೆರೆ ಡುಮ್ ಡುಮ್ ಪೆಪೆಪೆರೆ ಡುಮ್ ಡುಮ್ ನಾನೇ ನಿನ್ನ ಗಂಡ ಅನ್ಕೊಳೆ. ಅನ್ಕೊಳಕ್ಕೇನೈತಿ? ಬೆಳಕ್ ಕರೆದ್ರೆ ಮದುವೆ, ಗಂಡ ಹೆಂಡತಿ ಆಗೇ ಬಿಡ್ತಿರಲ್ಲ ಮತ್ತೇನ? ಹಾಂ, ಅದು ಕರೆ ಅನ್ನಕ್ಕ. ಯಾಕ ಎಲ್ಲರೂ ತಪ್ಪಿಸ್ಲಾರ್ದ ನಾಳೆ ನನ್ನ ಮದುವೆ ಬರ್ಬೇಕ್ರವ. ಏನು ಕಾರಣ ಹೇಳಂಗಿಲ್ಲ ನೋಡು, ನನಗೆ ಅದು ಕೆಲಸ ಇತ್ತು ಇದು ಕೆಲಸ ಇತ್ತು ಅಂತಂದು. ನಿಮಗೆಲ್ಲ ಮದುವೆ ಆದಮೇಲೆ ಗಿಫ್ಟ್ ಕೊಡಿಸ್ತೇನಂತ. ಎಲ್ಲ ಅಕ್ಕ ತಂಗಿಯರಿಗೆ ಮದುವೆಗಿಂತ ಮುಂಚೆ ಕೊಡಿಸ್ತಾರ ಸೀರೆ ಪ್ಯಾರಿನ. ಆದ್ರೆ ಏನು ಮಾಡ್ತೀರಿ, ನಿಂತ ಕಾಲ ಮೇಲೆ ನನ್ನ ಮದುವೆ ಫಿಕ್ಸ್ ಆಯ್ತು. ಅದಕ್ಕೆ ನನ್ನ ಮದುವೆ ಎಲ್ಲ ಆದ್ಮ್ಯಾಗ ಎಲ್ಲರಿಗೂ ಒಂದು ಚಲೋ ರೇಷ್ಮೆ ಸೀರೆ ತಂದು ಕೊಡ್ತೇನೆ. ಆದ್ರೆ ಮದುವೆಗೆ ಮಾತ್ರ ತಪ್ಪಿಸ್ಬೇಡ್ರವ. ಅಬ್ಬಾ ಬಾ 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 ನೋಡ್ಬಾರ್ದ ಇವನ್ನ. ಏನಾರ ಕೆಲಸ ಆಗ್ಬೇಕಾದಾಗ ಮಾವ ನನ್ನ ಮದುವೆ ಮಾಡ, ಮಾವ ನನಗೆ ಹಂಗಾತ ಅಂತಂದು ಬಂದಿದ್ದ. ಈಗ ಅಕ್ಕಗಳಿಗಷ್ಟ ಸೀರೆ ತಂದು ಕೊಡ್ತಾನಂತ. ಅಂದ್ರೆ ಮಾವೇನು ಲೆಕ್ಕಕ್ಕೆ ಇಲ್ಲ ನಿನಗೆ? ಇಲ್ಲ ಮಾವ, ಹಂಗೇನಿಲ್ಲಪ್ಪ. ನೀ ಎಂಥ ಬಟ್ಟೆ ಹಿಡಿತಿ ಅಂತ ಹಿಡಿಯ, ನೀ ಹಿಡ್ದಂಥ ಅರ್ಬಿ ಕೊಡಿಸ್ತೇನೆ ನಾನು. ಆತೇನಪ್ಪ? ಕೊಡಿಸ್ಲಿಲ್ಲ ಕೇಳೋರು ಯಾರು? ಹಂಗ ಮತ್ತೆ ಮಾವ ಮಾವ ಅಂತ ಒಣ ಒಣ ಟೊಣ ಟೊಣ ಮಾಡಿದ್ರೆ ನನಗೆ ನೋಡಿದ್ರೆ ಒಂದು ಸ್ವಲ್ಪ ಮಿಕ್ಸರ್ ಬೇಕಾಗೈತಿ. ಈಕಿಗೆ ಹಂಗೆ ಮಿಕ್ಸರ್ ಕೊಡು ಅಂದ್ರೆ ಹಂಗೆ ಕೊಡೋದಲ್ಲ. ಅದಕ್ಕೆ ಏನಾರ ಒಂದು ತಟಗ ಉಪಕತೆ ಹೇಳಿ ಇಸ್ಕೊಂಡು ಹೋಗ್ತಾನೆ. ನಂದು ಕೆಲಸ ಆಗ್ಬೇಕಲ್ಲ ಮತ್ತೆ. ಖುಷಿ, ಏ ಪುಷಕ್ಕ, ಬಾರ ಇಲ್ಲೋಟು. ನಿನ್ನ ಜೊತೆಗೆ ಒಂದು ಸ್ವಲ್ಪ ಮಾತಾಡ್ದಿತ್ತವ, ಅದಕ್ಕೆ ಬಂದಿದ್ದೆ. ಯಾರು? ಹೇಮೇನ ಬಂದು ತಡಿಲೆ, ಬಾ ಒಳಗೆ ಬಾ. ಮತ್ತೇನು ಒಳಗೆ ಬರೋದು? ಹೆಂಗೆ ನೀನ ಬಂದೆಲ್ಲ ಅಂದಂಗೆ. ನಿನ್ನ ಮದುವೆ ಕರೆದಾರೇನು? ಹೊಂಟಿ ಏನು ನಿನ್ನ ಮದುವೆಗೆ ನಾಳೆ? ಯಾರ ಮದುವೆಗೆ? ಯಾರು ಕರೆದಾರ? ನನಗೇನು ಗೊತ್ತಿಲ್ಲ ಬಿಡು, ನನಗೆ ಯಾರು ಹೇಳಿಲ್ಲ. ಇಲ್ಲಿ ಒಣಗೆ ಯಾರ್ದಾರ ಇದ್ರೆ ಗೊತ್ತಾಕತ್ತೆ. ಮನೆ ಮುಂದೆ ಹಂದ್ರ ಪಂದ್ರ ಹಾಕಿರ್ತಾರಲ್ಲ, ಅಷ್ಟಕ್ಕೆ ಮದುವೆ 8 ದಿವಸ ಮುಂಚೆ ಅಂದಾಗನ ಕಾರ್ಡ್ ಕೊಟ್ಟಿರ್ತಾರ. ಯಾವ ಬಂದಲ್ ಬಿಡು. ಈಗ ಯಾರ ಮದುವೆ ಐತಿ? ನಿನಗೆ ಗೊತ್ತಿಲ್ಲೇನ? ಅವ್ನು ನೀಡಿಸ್ಕೊಂಡು ಬರ್ತಾನಲ್ಲ ಮಾದೇಶ ಅಂತಂದು, ಅವನ ಮದುವೆ ಇದವ್ರ ಹುಡುಗಿ ಆಕೆ ಐಶ್ವರ್ಯನ ಆಕೆ ಹುಡುಗಿ ಜೊತೆಗೆ ಫಿಕ್ಸ್ ಮಾಡ್ಯಾರ. ಯವ್ವ, ನಾಳೆ ಒಂದ ಕಲ್ಯಾಣ ಮಂಟಪದಾಗ 2 ಮದುವೆ ಅದಾವು. ಅಕ್ಕ ತಂಗಿ ಜೊತೆಗೆ ಮಾಡಕತ್ತಾರ. ಅವರು ಎಷ್ಟು ಗ್ರ್ಯಾಂಡ್ ಮಾಡಕತ್ತಾರ ತೀರ. ನೀನು ನನಗೆ ಹೇಳಿಲ್ಲ ಅಂತೀಯಲ್ಲ. ಸರಿ ಬಿಡು, ಹಿಂಗೆ ಮಾಡಬಾರ್ದು ಬಿಡು. ಓಣ್ಯಾಗ ಒಬ್ರಿಗೆ ಹೇಳೋದು ಒಬ್ರಿಗೆ ಬಿಡೋದು, ಹಂಗೆ ಮಾಡಿದ್ರೆ ಹೆಂಗೆ? ಹಿಂಗೆಲ್ಲ ಪದ್ಧತಿ ಅಲ್ಲ ಬಿಡು ಇದು. ಅಂದ್ರೆ ಓಣ್ಯಾಗ ಎಲ್ಲರಿಗೆ ಹೇಳಿ ನನಗೊಬ್ಬಕ್ಕಿಗೆ ಬಿಟ್ಟಾರೇನ್ಲೇ? ಬಿಟ್ಟರೆ ಬಿಡುವಲ್ಲ ಬಿಡು. ಹೋಲತ್ಲಾಕ ಅವ್ರ ಮದುವೆಗಾರ ಯಾರು ಹೋಗ್ಬೇಕು? ಏನೇನು ಮಾಡಿಸಿರ್ತಾವ ಏನು? ಹಂಗೆ ಸುಮ್ಮನೆ ಹೋಗಿದ್ವಿ, ನಂಗೆ ಹೋಗಿ ಅಕ್ಕಿ ಕಾಳು ಹಾಕಿ ಆಯರ್ ಮಾಡಿ ಸುಮ್ಮನೆ ಬರ್ಬೇಕು ಉಣ್ಲಾರ್ದಂಗೆ. ಅದಕ್ಕೆ ಅದ್ರಂತ ಇದಕ್ಕೆ ಅದಕ್ಕೆ ಹೋಗ್ಬೇಕು? ಬೇಡ ಬೇಡ ಬಿಡು, ಕರಿಲಾರದ್ರ. ನಿನ್ನ ಕರ್ದಾರೇನು? ನೀವು ಹೊಂಟೆ ಏನು ಮತ್ತೆ? ಕರ್ದಾರವ, ಆದ್ರೆ ನಿನ್ನೂ ಕರೆದಲ್ಲ. ನಾನು ಒಬ್ಬಕ್ಕೆ ಏನು ಹೋಗಕ್ಕೆ ಹೋಗಲಿ? ಅದಕ್ಕೆ ಬೇಡ, ಹೋಗೋದಿಲ್ಲವ. ಮಧ್ಯಾಹ್ನಕ್ಕೆ ಒಟ್ಟು ಮಸಾಲೆ ಇದು ಸಾಂಬಾರು ಮಾಡ್ಬೇಕಂತ. ನನ್ನ ಗಂಡ ಮೀನಾ ತಂದಿಟ್ಟಾನ, ಒಟ್ಟು ಮೀನಾ ಮಾಡು ಅಂತಂದಾನ. ಅದಕ್ಕೆ ಒಟ್ಟು ಮಿಕ್ಸರ್ ಕೊಡ ನಿಮ್ದು. ನಮ್ಮ ಮಿಕ್ಸರು ಬ್ಲೇಡ್ ಮುರಿದ್ಬಿಟ್ಟೈತೆ ನಾವು. ಅದಕ್ಕೆ ಇಲ್ಲ ಅಂದ್ರೆ ನಮ್ಮನೆ ಮಿಕ್ಸರ್ನಾಗ ಹಾಕ್ತಿದ್ದೆ. ಏನು ಮೀನು ಸಾರು ಮಾಡಕತ್ತೀಯ? ಮತ್ತು ನಾನು ಈ ಸಾರು ಮಾಡಿಲ್ಲ. ನಿನ್ನೆ ಇದು ಒಟ್ಟು ಸಾರು ಇತ್ತು, ಅದ್ರ ಮೇಲೆ ಬಿಟ್ಟನೆ. ಅದಕ್ಕೆ ಒಂದು ವಾಟೆ ಸಾರು ಕೊಟ್ಬಿಡು. ಮಿಕ್ಸರ್ ಹೆಂಗೆ ಹೊಳ್ಕೊಡಕ್ಕೆ ಬರ್ತಿಲ್ಲ ಅವಾಗ. ಒಂದು ವಾಟೆ ಸಾರು ಕೊಟ್ಬಿಡ, ಅನ್ನ ಕಲಿಸ್ಕೊಂಡು ಉಂಡು ಬಿಡ್ತಾನಂತ. ತೂ ನನಗಂತೂ ಒಟ್ಟ ಬಾಯಾಗ 1 ಕಾಳು ಹಾಕಿದ್ರೆ ನೆನೆ ನೋಡು. ಮೀನು ಅನ್ನ ಬದಲಿ ಮುಳುಗಾಯಿ ಅಂದ್ರೆ ಆಗಿ ಹೋಗತ್ತು. ಮುಳುಗಾಯಿ ಸಾರು ಅಂದ್ರೆ ಆಕೆನ ಕೇಳ್ತದ್ದಲ್ಲ ಏನಿಲ್ಲ. ಈಗ ನೋಡು, ಮೀನಾ ತಂದು ಕೊಡ್ಬೇಕು. ಅವು ಎನ್ಸ್ಕೊಂಡಾಬಿಟ್ಟದ್ದು ಬರೀ ಅದಾವು. ಏನು ಹೋಗ್ಬಿಡಪ್ಪ, ಸಸ್ತ ಅದಾವು, ಒಂದು 4 ಹಾಕಿ ಕೊಡೋಣ ಅನ್ನಂಗೈತೆ. ಈಗ ಇಲ್ಲ ಅಂದ್ಯಾ, ಮಿಕ್ಸರ್ ಸಿಗಲ್ಲ. ಮತ್ತು ಏನು ಮಾಡಲೀಗ? ಈಗ ಮಿಕ್ಸರ್ ಇಸ್ಕೊಂಡು ಹೋಗ್ತಾನೆ. ಮನೆಗೆ ಹೋದ್ಮೇಲೆ ವಾಪಸ್ ತಂದು ಕೊಡೋ ಮುಂದೆ ನಾಟಕ ಮಾಡ್ತಾನೆ. ಯಾಕಲೇ ಏನಾಯ್ತು? ಮಕ ತಿರ್ಕೆ ನಿಂತಲ್ಲ? ಏನಿಲ್ಲವ, ನಮ್ಮ ಓಣ್ಯಾಗ ನೀನ ನೋಡವ ಒಂಚೂರು ಧಾರಾಳಿ ಅಂದ್ರೆ ಏನಾರ ಒಂದು ಕೇಳಿರ ಪಟಕ್ನ ತಂದು ಕೊಡ್ತಿದ್ದಿ. ಹಂಗೆಲ್ಲ ಇಲ್ಲಪ್ಪಲ್ಲ ಅನ್ನೋದಲ್ಲವ.
ಹಂಗಾಗಿ ನಿನ್ನ ಮನೆ ಬರೋದು ನಾನು. ಅವ್ರು ಏನು ಅಲ್ಲೇ ಬಾಗ್ಲು ಎದುರಿಗೆ ಅದಾರ. ಸುಮ್ಮನೆ ಆತು ಶಾರವ್ ಆರಾತು, ಶಾರವಿ ನೋಡಿ ದೂರ ಬಿಡು, ಸುಮ್ಮನೆ ಮನೆ ಎದುರಿಗೆ ಅದಾಳ ಅಂತ ಏನು ಕೊಡ ಅಂತ ಹೆಣ್ಮಗಳಲ್ಲ. ಅಯ್ಯ ಹಂಗ ಬಿಡ್ಲೆ, ಒಬ್ಬೊಬ್ರಿಗೆ ಕೊಡೋದು ಅಂದ್ರೆ ಆಗಂಗಿಲ್ಲವ. ಬರೀ ಇಸ್ಕೊಂಡ್ ಹೋಗಕ್ಕೆ ಕೇಳೋ ಮಂದಿ ಮನೆಯಿಂದ ಪುರ್ಸತ್ ಮಾಡಂಗಿಲ್ಲ. ಹಂಗ ತಡ ಇಲ್ಲ ನಿಂತ ಕಾಲ ಮೇಲೆ ಇಸ್ಕೊಂಡು ಹೋಗ್ತಾರ. ತಮ್ಮ ಮನೆಯಿಂದ ಏನಾರ ಕೇಳಿ ನೋಡು, ಹಂಗ ಮೀನ ಮೇಷ ಎಣಸ್ತಾರಂಗ. ಜಮ್ಕಾನ್ ರಮ್ಮ, ಜಮ್ಕಾನ ಸಣ್ಣವು ದೊಡ್ಡವು ಎಲ್ಲ ಸೈಜ್ ಅದಾವ ನೋಡ್ರಿ. ಜಮ್ಕಾನ ಚಲೋ ರೀ ಜಮ್ಕಾನ. ಖುಷಿ ಹೆಂಗೆ ಇಲ್ಲೇ ಬಂದವು ಜಮ್ಕಂದರ್. ಮತ್ತು ನಮ್ಮ ಮನೆ ತನಕ ಹೋಗಿ ಅಲ್ಲಿ ಒಬ್ಬಕ್ಕೆ ಕುತ್ಕೊಂಡು ಏನು ವ್ಯಾಪಾರ ಮಾಡೋದು, ಅದಕ್ಕೆ ಇಲ್ಲೇ ಕರಿತೇನೆ. ನಿನಗೂ ಬೇಕೇನು ಜಮ್ಕಾನ? ನಾನು ತಗೋಬೇಕತ್ತು. ಒಂದು ದೊಡ್ಡದು ಒಂದು ಸಣ್ಣದು ಕುಡಿಬೇಕು. ಯಾರ ಹೋದಾಗ ಬಂದಾಗ ಜಮ್ಕಾನ ಇಲ್ಲಿ ಬಿಡಕ್ಕೆ ಕೊಡಕ್ಕೆ ನಾವು ಹರಿದದ್ದು ಹಾಸ್ಕೋಬೇಕು, ಮತ್ತು ಅವ್ರಿಗೆ ಚಲೋ ಕೊಡ್ಬೇಕು. ಹಂಗಾಕತೆ ಅದು ಎಷ್ಟು ದಿವಸ ಅಂತಂದು ಹರಿದದ್ದು ಉಪಯೋಗ ಆಕವು. ಅದಕ್ಕೆ ಎರಡು ತಗಂದ್ರಾತು. ಕರಿ ಹಂಗಾರ. ಓ ಜಮ್ಕಂದಣ್ಣ ಬಾರಪ್ಪ ಇಲ್ಲಿ. ಹಾಂ ಬಂದ್ರಿ ಅಮ್ಮಾರ. ಹೆಂಗೆ ಕೊಟ್ಟೆಪ್ಪ ಜಮ್ಕಾನನ? ಅಕ್ಕರ ದೊಡ್ಡವು 600 ರೂಪಾಯಿ ರೀ, ಸಣ್ಣ 300 ರೂಪಾಯಿ ರೀ. ಏನು ಡಬಲ್ನು 600 ರೂಪಾಯಿನ? ಹೋಗ ನಮ್ಮಪ್ಪ ಇಲ್ಲಿ ಗಾಡ್ಯಾಗ ಬರ್ತಾರಲ್ಲ 500 ರೂಪಾಯಿಗೆ 4 ಚದರ ಮಾರ್ತಾರ. ನೀನು ಇಲ್ಲಿಂದ ಬಂದಿದಿ, ಬ್ಯಾಡ ತೆಗಿ ಇಷ್ಟು ಬರೀ ಆದ್ರೆ. ಏನು ರೀ ಅಕ್ಕರ ಹಂಗೆ ಒಂದ ಮತ್ತಿಗೆ ಬ್ಯಾಡ್ ತೆಗಿ ಅಂದ್ರೆ ಕೇಳ್ರಿ, ನಿಮಗೆ ಹೆಂಗೆ ಬೇಕು? ಏನು ನಾ ಹೇಳಿದ ರೇಟ್ಗೆ ಬೇರೆ ತಗೊಳಂಗಿಲ್ಲ ನೀವು. ನನಗೆ ಗಿಟ್ಟಿದ್ರೆ ಕೊಡ್ತೀನಿ, ಕೇಳ್ರಿ ಒಂದು ರೇಟ್. ಅಲ್ಲ ಯಪ್ಪ, ನಮ್ಮನೆ ಅಂತಲಿಂದ ಕೂಗಾಕತ್ತೇನೆ ಏ ಜಮ್ಕನ ತಮ್ಮ ತಡೆಯ ಅಂತಂದು. ನೀ ನೋಡಿದ್ರೆ ಹಂಗೆ ಮುಂದೆ ಬಂದ ಬರ್ತೀಪ. ನೀನು ಮಾರವನ ನಂಗೆ ಸುಮ್ಮನೆ ಓಣಾಗ ಹೊತ್ಕೊಂಡು ಅಡ್ಡಾಡು ಮನೆಗೆ ಹೋಗೋಣ. ಇಲ್ರಿ ಅಕ್ಕರ ಮಾರಕ್ಕೆ ಬಂದಾನಿ, ಕೇಳಿಲ್ ಬಿಡ್ರಿ ಅಕ್ಕರ್. ನನಗೆ ಕೇಳಿದ್ರೆ ವ್ಯಾಪಾರ ಬಿಟ್ಟು ನಾನು ಯಾಕ್ರಿ ಮುಂದಕ್ಕೆ ಬರಲಿ? ನಿನಗೂ ಬೇಕಿತ್ತೇನಲ್ರಿಕ? ನೀನು ಸಣ್ಣ ಬೇಕಾ ದೊಡ್ಡ ಬೇಕಾ? ದೊಡ್ಡ ಬೇನ 600 ರೂಪಾಯಿ ಅಂತ, ಸಣ್ಣ 300 ರೂಪಾಯಿ ಅಂತ. ತೀರಾ ರೇಟ್ ಹೇಳ್ತಾನವ ಇವನು. ಒಂದು ರೇಟ್ ಕೇಳು, ಗಿಟ್ಟಿದ್ರೆ ಮತ್ತು ತಗೊಂಡ್ರಕತಿ. ನನಗೂ 2 ಬೇಕು ಮತ್ತು ಹೇಮಿಗೆ 2 ಬೇಕಂತ. ಒಂದು 6 ಬೆಡ್ಶೀಟ್ ಹೋಗವ್ ನೋಡಿ ಈಗ ಅವನು ಜಮ್ಕಾನ್ಗಳು. 6 ಅಲ್ಲಲೇ 8, ನನಗೂ 2 ಬೇಕು. ಮತ್ತು ನನ್ನ ಮೊಮ್ಮಕ್ಕಳು ಅವು ಬಂದಾಗ ಹಾಸಕ್ಕೆ ಮಾಡಕ್ಕೆ ಬೇಕಕ್ಕವು. ಅದಕ್ಕೆ ಚಲೋ 2 ಜಮ್ಕನ್ ತಗೊಂಡು ಇಟ್ರಾತಂತ. ಕೇಳ್ರಿ ಒಂದು ರೇಟ್ ನೋಡಪ್ಪ. ಮತ್ತು ನೀನು ಜಮ್ಕಾನ್ ಓಸು ಇಲ್ಲೇ ಖಾಲಿ ಹಾಕವು. ಒಂದು ರೇಟ್ ಮಾಡಿ ಕೊಡೋದಾದ್ರೆ ಪಟ ಪಟ ಕೊಟ್ಬಿಡು. ಸಣ್ಣವು 150 ಮಾಡ್ಕೊಳಪ್ಪ, ದೊಡ್ಡವು 300 ರೂಪಾಯಿ ಮಾಡ್ಕೆ. ಎಷ್ಟು 300 ಒಂದು 450 ರೂಪಾಯಿ ಆಕತಿ, ಕೊಟ್ಬಿಡತ್ತಾಗ. ಇಲ್ಲಿ ಬಿಡ್ರಿ ಅಕ್ಕರ, ಅಷ್ಟು ಹೆಚ್ಚು ಕಮ್ಮಿ ಇರೋದಿಲ್ಲ ರೀ ವ್ಯಾಪಾರ. ಏನೋ ಒಂದು 10-20 ರೂಪಾಯಿ ಮೇಲೆ ವ್ಯಾಪಾರ ಮಾಡ್ತಿರ್ತೇವೆ ರೀ. ನೀವು ಏಕ್ದಮ್ ಅರ್ಧಕ್ಕರ್ಧ ಕೇಳಿದ್ರೆ ಎಲ್ಲಿಂದ ತರೋದ್ರಿ? ಬ್ಯಾಡ್ ಬಿಡ್ರಿ ಅಕ್ಕರ, ನಿಮ್ಗೆ ಯಾಕೆ ತಗೊಳಕ್ಕೆ ಮನಸ್ಸಲ್ಲಿ ಕಾಣ್ತೈತಿ, ಅದಕ್ಕೆ ಸುಮ್ಮನೆ ಹಂಗೆ ಇಳಿಸಿ ರೇಟ್ ಕೇಳಿ ಕಳ್ಸಾಕತ್ತೀರಿ. ಅಯ್ಯ ನೀ ಹೆಂಗೆ ಮಾತಾಡ್ತಿಲ್ಲ ಯಪ್ಪ? ಯಾಕ ನಿನ್ನ ಜೊತೆ ಮಾತಾಡಿದ್ರೆ ನಮಗೇನು ಹೊತ್ತು ಹೋಗಂಗಿಲ್ಲ ನೋಡು. ನೀನು ಬಾರಿ ಅನ್ನವ್ ನೀನು, ನಿನಗೆ ಕೊಡಕ್ಕೆ ಮನಸ್ಸಿಲ್ಲ ಅಂತ ಅಂದನ್ನು. ಮತ್ತೇನು ರೀ, ತೀರಾ 300 ರೂಪಾಯಿದ್ದು ಹೋಗಿ 150 ಕೇಳ್ತೀರಂದ್ರೆ ತಗೊಳ್ಳೋದು ವ್ಯಾಪಾರ ಮಾಡೋದು ಒಂದು ರೇಟ್ ಇರ್ತೈತೆ ರೀ. ಒಂದು ಚಲೋ ಕರೆಕ್ಟ್ ರೇಟ್ ಕೇಳಿದ್ರೆ ಸೈ ರೀ. ತೀರಾ ಹಗ್ಗ ಮುಗ್ಗ ಕೇಳಿದ್ರೆ ಹೆಂಗೆ ಕೊಡನ್ರಿ? ನಾವು ಇದ್ರಾಗ ಒಂದು ರೊಟ್ಟಿ ಉಣ್ಣರ್ರಿ. ನಾವೇನು ಹೊಸದಾಗಿ ವ್ಯಾಪಾರ ಮಾಡಕತ್ತಿಲ್ಲ ತಗೊಳಪ್ಪ. ತಗೊಲಾರ್ದೇನು ಕುತ್ಕೊಂಡು ಟೈಮ್ ಪಾಸ್ ಮಾಡಕತ್ತಿಲ್ಲ. ನಿನಗೆ ಗೀಟಿದ್ರೆ ಕೊಡು, ಇಲ್ಲದ್ರೆ ಬಿಡು. ಏನು ನೀ ಹೇಳಿದ ರೇಟಿಗೆ ತಗೊಳ್ಳೇನು? ನಮಗೆ ಗೊತ್ತೈತೆ ತಗ ವ್ಯಾಪಾರ ಮಾಡಿ. ಅದಕ್ಕೆ ಕೇಳಿದ್ವಿ. ಹಂಗಲ್ರಿ ಅಕ್ಕರ, ಸಿಟ್ಟಿಗೆ ಬರಬೇಡ್ರಿ. ಮತ್ತು ತೀರಾ ಹಗ್ಗಕ್ಕೆ ಮುಗ್ಗಾತಲ್ಲ ಅದಕ್ಕಂದೆ. ಒಂದು ಒಂದು ರೇಟ್ ನೋಡ್ರಿ ಅಕ್ಕರ. ಒಂದು ಸಣ್ಣವ 200 ರೂಪಾಯಿ ಹಾಕಿರ್ರಿ, ದೊಡ್ಡವು 400 ರೂಪಾಯಿ ಹಾಕಿರ್ರಿ ಅಕ್ಕರ. 600 ರೂಪಾಯಿ ಕೊಡ್ರಿ. ಏನಿಲ್ಲ ನೋಡಪ್ಪ, 600 ಇಲ್ಲ 700 ಇಲ್ಲ, ಏನೋ 450 ಆಕತ್ತಲ್ಲ. ಇನ್ನೊಂದು 50 ಹಾಕಿ 500 ಮಾಡಿ ಕೊಡ್ತೇವೆ ನೋಡು. ಕೊಡೋದಾದ್ರೆ ಕೊಡು, ಇಲ್ಲ ಅಂದ್ರೆ ನಡಿ ಸಾಕು. ಹೌದೌದು, 600 ಆದ್ರೆ ನಾವು 2 ತಗೊಂತ ನೋಡು. ಸರಿ ತಗೊಳ್ರಿ, ರೊಕ್ಕ ಕೊಡ್ರಿ. ಮತ್ತೆ ಎಷ್ಟು ಅದಾವ ನೋಡ್ರಿ, ಎಲ್ಲರೂ 2 ಅಂದ್ರೆ 2 4 ಕರೆಕ್ಟ್ ಅದಾವ ನೋಡ್ರಿ ಅಕ್ಕರ. 8 ಜೊತೆ ಅದಾವು. ಖುಷಿ ಒಂದು 500 ರೂಪಾಯಿ ಕೈಗಡ ಕೊಡ್ಲಿ. ಈಗ ಮನೆಗೆ ಹೋದ್ಮೇಲೆ ತಂದು ಕೊಡ್ತಾನಂತ ರೊಕ್ಕನ. 500 ರೂಪಾಯಿನ? ನನಗೆ ಸಂಘಕ್ಕೆ ಕಟ್ಟಕ್ಕೆ ಬೇಕಿತ್ತು, ಇಟ್ಕೊಂಡಿದ್ದೆ. ಮತ್ತು ಆಮೇಲೆ ಗಡ ಕೊಡ್ಬೇಕು ನೋಡವ, ನೆನಪಿಲ್ಲೆ. ಮತ್ತು ಹಗಲೆಲ್ಲ ನಿಮ್ಮ ಮನೆಗೊಮ್ಮೆ ನಮ್ಮ ಮನೆಗೊಮ್ಮೆ ಲಾಟ್ ಹಾಕಂಗೆ ಮಾಡಬೇಡ. ಯವ್ವ ಕೊಡ್ತಾನೆ ತಗೊಳ, ಹಂಗೆ ಯಾಕೆ ಮಾಡ್ತಿದ್ದಿ? ಏನು ನಾನೇನು ಮುಳುಗಿ ಹಾಕ್ತಾನೆ ನಿನ್ನ ರೊಕ್ಕ ಅನ್ನಂಗೆ ಮಾಡ್ತೀಯಲ್ಲ ಅಂದಂಗೆ. ಖುಷಿ ನಂದು ಒಂದು 500 ರೂಪಾಯಿ ಹಾಕಿ ಕೊಡ. ನೀನು ಸಂಘಕ್ಕೆ ಕಟ್ಟಕ್ಕೆ ರೊಕ್ಕ ಐತಲ್ಲ, ಅದ್ರಾಗ ಹಾಕಿ ನಾನೇ ಕಟ್ಟಿಬಿಡ್ತಾನಂತ. ಇದೇನಿದು ಮನೆ ಮಠ ಕರ ನಾನೇ ಎಲ್ಲರಿಗಿನ ಸಾಲ ಕೊಡಂಗಾತನ? ಅಯ್ಯೋ ಇವ್ರು ಟೈಮ್ ಸರಿ ಕೊಟ್ರ ಪಾಡ, ಇಲ್ಲ ಅಂದ್ರೆ ಸಂಘದ ಸರಿದ್ರೆ ನನ್ನ ಮರ್ಯಾದೆ ಹೋಗತಿ. ಅಕ್ಕರ ಒಂಚೂರು ಗಡ ರೊಕ್ಕ ಕೊಡ್ರಿ. ನನ್ನ ಹೆಂಡತಿ ಆ ಕಡೆ ಓಣ್ಯಾಗ ಹೋಗ್ಯಾಳ, ಮತ್ತು ಆಕಿನ ಕರ್ಕೊಂಡು ಹೋಗ್ಬೇಕು ನಾನು. ಒಂಚೂರು ಗಡ ರೊಕ್ಕ ಕೊಟ್ರೆ ಅನುಕೂಲ ಆಕಿತ್ರಿ. ತಡಿಯಪ್ಪ ಕೊಡ್ತೇವೆ, ಯಾಕೆ ಅಷ್ಟು ಅವಸರ ಮಾಡ್ತಿದ್ದಿ?